ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸೆಪ್ಟೆಂಬರ್ 2025ರಲ್ಲಿ ಈ 3 ರಾಶಿಗಳು ಆರ್ಥಿಕ ಯಶಸ್ಸನ್ನು ಆಕರ್ಷಿಸಲಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಗಳು ಯಾವುವು ಎಂದು ತಿಳಿಯಬಹುದಾಗಿದೆ. ಹಾಗಾದರೆ ಸೆಪ್ಟೆಂಬರ್ ತಿಂಗಳು ಹಣವನ್ನು ಆಕರ್ಷಿಸುವ ರಾಶಿಗಳು ಯಾವುವು ಎಂದು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ. ಈ ಬಾರಿ ಸೆಪ್ಟೆಂಬರ್ ತಿಂಗಳು 12 ರಾಶಿಗಳಿಗೆ ವಿಶೇಷವಾಗಿದೆ. ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಕೆಲ ರಾಶಿಯವರು ಅದೃಷ್ಟಶಾಲಿಗಳಾಗಿರುತ್ತಾರೆ. ಮನೆಯಲ್ಲಿ ಸಂಪತ್ತು, ಸೌಕರ್ಯ ಹಾಗೂ ಸಕಲ ವೈಭೋಗವನ್ನು ಕೆಲವರು ಅನುಭವಿಸುವರು. ಜೊತೆಗೆ ಶ್ರಮದ ಫಲವಾಗಿ ಹಣಕಾಸಿನ ತೊಂದರೆಗಳು ದೂರವಾಗಿ ನೆಮ್ಮದಿಯ ಜೀವನ ನಡೆಸಲು ಲಕ್ಷ್ಮೀದೇವಿಯ ಅನುಗ್ರಹ ಸಿಗಲಿದೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಆರೋಗ್ಯ ನೆಲೆಸಿ ವೃತ್ತಿ, ವ್ಯವಹಾರ, ವ್ಯಾಪಾರ ಹಾಗೂ ಉದ್ಯಮದಲ್ಲಿ ಸಾಕಷ್ಟು ಲಾಭವನ್ನು ಕೆಲ ರಾಶಿಯವರು ಪಡೆಯಲಿದ್ದಾರೆ. ಹೊಸ ಹೂಡಿಕೆ, ಕೆಲಸದಿಂದಲೂ ಹಣ ಮನೆಗೆ ಹರಿದು ಬರಲಿದೆ. ಹಾಗಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆರ್ಥಿಕ ಯಶಸ್ಸನ್ನು ಆಕರ್ಷಿಸುವ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೌರವ್ಯೂಹದಲ್ಲಿ ಗ್ರಹಗಳ ಸ್ಥಾನ ಬದಲಾಗುತ್ತಾ ಶುಭ ಹಾಗೂ ಅಶುಭ ಯೋಗಗಳು ಸೃಷ್ಟಿಯಾಗುತ್ತವೆ. ವಿಶೇಷವಾಗಿ ಹಣ ಮತ್ತು ಸಂಪತ್ತನ್ನು ಆಕರ್ಷಿಸುವ ಗುರು ಮತ್ತು ಶುಕ್ರನ ಸ್ಥಾನ ಜಾತಕದಲ್ಲಿ ಬಲವಾಗಿದ್ದರೆ ಅಂತಹ ರಾಶಿಯವರು ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವುದೇ ಇಲ್ಲ. ಗುರುಗ್ರಹ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ಒದಗಿಸಿದರೆ ಶುಕ್ರಗ್ರಹ ಐಷಾರಾಮಿ ಜೀವನ, ಹಣಕಾಸಿನ ಸೌಕರ್ಯಗಳನ್ನು ಪ್ರತಿನಿಧಿಸುತ್ತದೆ. ಈ ಗ್ರಹಗಳ ಸ್ಥಾನ ಜಾತಕದಲ್ಲಿ ಬಲವಾಗಿದ್ದರೆ ಅಂತಹ ವ್ಯಕ್ತಿಯು ಹಣಕಾಸಿನ ವಿಷಯಗಳಲ್ಲಿ ಸಕಲ ಸೌಕರ್ಯಗಳನ್ನು ಪಡೆಯುತ್ತಾನೆ. ಸೆಪ್ಟೆಂಬರ್ನಲ್ಲಿ ಈ 2 ಗ್ರಹಗಳ ಸ್ಥಾನ ಎಲ್ಲಿದೆ ಎಂದು ತಿಳಿಯುವುದಾದರೆ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಿದರೆ ಶುಕ್ರಗ್ರಹ ಸೆಪ್ಟೆಂಬರ್ 1ರಿಂದ 15ರವರೆಗೂ ಕಟಕ ರಾಶಿಯಲ್ಲಿದ್ದು ನಂತರ ಸಿಂಹ ರಾಶಿಯಲ್ಲಿ ಸಾಗಲಿದೆ. ಈ 2 ಗ್ರಹಗಳ ಸ್ಥಾನ 3 ರಾಶಿಗಳ ಹಣಕಾಸಿನ ಜೀವನದ ಮೇಲೆ ಪ್ರಭಾವ ಬೀರಿ ಸಕಲ ಸೌಕರ್ಯವನ್ನು ನೀಡಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಸಿಂಹರಾಶಿ. ಸೆಪ್ಟೆಂಬರ್ ತಿಂಗಳು ಸಿಂಹರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೆಯದ್ದು. ಈ ತಿಂಗಳು ಸಿಂಹರಾಶಿಯವರಿಗೆ ಯಾವುದೇ ಹಣಕಾಸಿನ ತೊಂದರೆಗಳು ಉಂಟಾಗುವುದಿಲ್ಲ. ಮುಟ್ಟಿದೆಲ್ಲವೂ ಚಿನ್ನವಾಗುವ ಸಮಯ. ಈ ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭ ಸಿಗುವುದು. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆಯೊಂದಿಗೆ ಹೆಚ್ಚಿನ ಬಡ್ತಿ ನೀಡಲಾಗುವುದು. ಯಾಕೆಂದರೆ ಸಿಂಹರಾಶಿಯನ್ನು ಆಳುವ ಸೂರ್ಯಗ್ರಹ ಸೆಪ್ಟೆಂಬರ್ 17ರವರೆಗೆ ತನ್ನ ಮೂಲ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ಸೂರ್ಯನ ಅನುಗ್ರಹದಿಂದಾಗಿ ಸಿಂಹರಾಶಿಯವರು ಶಕ್ತಿ, ಅಧಿಕಾರ, ನಾಯಕತ್ವವನ್ನು ಪಡೆಯುತ್ತಾರೆ. ಅಲ್ಲದೆ ಸೆಪ್ಟೆಂಬರ್ 15ರ ನಂತರ ಸಂಪತ್ತನ್ನು ಆಕರ್ಷಿಸುವ ಗ್ರಹ ಶುಕ್ರ ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದೆ. ಇದು ಸಂತೋಷ, ಆನಂದ ಮತ್ತು ಭೌತಿಕ ಸೌಕರ್ಯಗಳನ್ನು ಒದಗಿಸುವ ಗ್ರಹವಾಗಿದೆ. ಜನ್ಮಕುಂಡಲಿಯಲ್ಲಿ ಶುಕ್ರನ ಸ್ಥಾನವು ವ್ಯಕ್ತಿಯ ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ ಮತ್ತು ಕಲಾತ್ಮಕ ಪ್ರತಿಭೆಗಳನ್ನು ನಿರ್ಧರಿಸುತ್ತದೆ. ಹೀಗಾಗಿ ಸಿಂಹರಾಶಿಯವರ ಸಂಪತ್ತಿನ ಚೀಲ ಸೆಪ್ಟೆಂಬರ್ ತಿಂಗಳಲ್ಲಿ ಭರ್ತಿಯಾಗುವುದು ಗ್ಯಾರಂಟಿ. ತುಲಾರಾಶಿ. ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹಣಕಾಸಿನ ವಿಷಯದಲ್ಲಿ ತುಂಬ ಅದ್ಭುತವಾಗಿದೆ. ಈ ತಿಂಗಳು ತುಲಾರಾಶಿಯವರಿಗೆ ಹಣ ನೀರಿನಂತೆ ಹರಿದು ಬರುವುದು. ಎಲ್ಲ ಹಣಕಾಸಿನ ವ್ಯವಹಾರಗಳಿಂದ ನಿರೀಕ್ಷೆಗಿಂತ ಲಾಭ ಸಿಗಲಿದೆ. ಅದೃಷ್ಟ ದೇವತೆ ನಿಮ್ಮ ಮನೆಗೆ ಬರುವ ಸುಸಂದರ್ಭ ಇದಾಗಿದೆ. ತುಲಾರಾಶಿಯನ್ನು ಶುಕ್ರಗ್ರಹ ಪ್ರತಿನಿಧಿಸುತ್ತದೆ. ಇದು ಸೌಂದರ್ಯ, ಪ್ರೀತಿ, ಸಂಪತ್ತು, ಐಷಾರಾಮಿ ಜೀವನ ಮತ್ತು ವೈವಾಹಿಕ ಜೀವನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯ 9ನೇ ಮನೆಯಲ್ಲಿ ಗುರು, 11ನೇ ಮನೆಯಲ್ಲಿ ಶುಕ್ರಗ್ರಹ ಸಂಚಾರ ಮಾಡಲಿದ್ದು ಈ ಸ್ಥಾನದಿಂದ ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯುವಿರಿ. ನಿಮ್ಮ ಜೀವನದ ಸಕಲ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ
ಸಂಪದ್ಭರಿತ ಜೀವನವನ್ನು ನೀವು ನಡೆಸುವಿರಿ. ಹೀಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಅದೃಷ್ಟಶಾಲಿಗಳಾಗಿದ್ದಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಆರ್ಥಿಕ ಜೀವನ ಸೆಪ್ಟೆಂಬರ್ನಲ್ಲಿ ಸಮೃದ್ಧಿಯಿಂದ ಕೂಡಿರುತ್ತದೆ. ವಿವಿಧ ಮೂಲಗಳಿಂದ ಹಣ ಹರಿದು ಬರುವುದು. ಸಣ್ಣ ಪ್ರಯತ್ನದಿಂದ ದೊಡ್ಡ ಮಟ್ಟದ ಲಾಭವನ್ನು ನೀವು ಪಡೆಯುವಿರಿ. ನಿಮ್ಮ ಆರ್ಥಿಕ ಜೀವನ ಸುಧಾರಿಸುತ್ತಾ ಸಾಗುವುದು. ಸೆಪ್ಟೆಂಬರ್ನಲ್ಲಿ ಕನ್ಯಾ ರಾಶಿಯ 10ನೇ ಮನೆಯಲ್ಲಿ ಗುರು ಹಾಗೂ 11ನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡಲಿದೆ. ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಶುಕ್ರ ಗ್ರಹ ಕನ್ಯಾ ರಾಶಿಯ 12ನೇ ಮನೆಯಲ್ಲಿ ಸಾಗಲಿದೆ. ಸಂಪತ್ತಿನ ಗ್ರಹವಾದ ಶುಕ್ರನ ಈ ಸ್ಥಾನ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಐಷಾರಾಮಿ ಜೀವನವನ್ನು ನೀಡಲಿದೆ. ಈ ಸಮಯದಲ್ಲಿ ನಿಮ್ಮ ಹೂಡಿಕೆಯಿಂದ ಸಂಪತ್ತಿನ ಹೊಳೆ ಹರಿಯುವುದು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರ ಆರ್ಥಿಕ ಜೀವನ ಸೆಪ್ಟೆಂಬರ್ ತಿಂಗಳಲ್ಲಿ ಸಕಲ ಸೌಕರ್ಯದಿಂದ ಕೂಡಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.